ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಏನಂತಂದರೆ ಈ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಬ್ಯಾಲೆನ್ಸಿಂಗ್ ಡಿಸ್ಕು ಮತ್ತು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕನ್ನು ಎರಡನ್ನೂ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ. ಇದೇನಂತಂದರೆ ಒಂದು ಹೊಸ ಮೆಟೀರಿಯಲ್ ಬಂದಿರೋದನ್ನು ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಏನಂದರೆ ಬ್ಯಾಲೆನ್ಸಿಂಗ್ ಡಿಸ್ಕು. ಇಲ್ಲೇನಿದೆಯಲ್ಲ ಬ್ಯಾಲೆನ್ಸಿಂಗ್ ಡಿಸ್ಕ್ ಸೀಟ್ ಅಂತ ಕೊಟ್ಟಿರ್ತಾರೆ, ಅಂದರೆ ಇದು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕ್ ಇದು. ಸೊ ಇದರಲ್ಲಿ ಏನೇನಿದೆ ಅಂದರೆ ನೋಡುವಂಥದ್ದು ಏನಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನು. ಓಕೆ, ಇದು ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಈ ಒಂದು ಗ್ರೂ ಎಲ್ಲ ಏನಕ್ಕೆ ಕೊಟ್ಟಿರ್ತಾನೆ ಅಂತಂದರೆ ಒಂದು ನಮಗೆ ಏನಂತಂದರೆ ಒಂದು ಬ್ಯಾಲೆನ್ಸಿಂಗ್ ಲೈನಲ್ಲಿ ನಮಗೆ ಆದಷ್ಟು ಏನಂತಂದರೆ ಒಂದು ಡಿಸ್ಚಾರ್ಜ್ ಸೈಡ್ ಹೈಯರ್ ಪ್ರೆಷರ್ ಇರುತ್ತೆ, ಅದು ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಏನಂದರೆ ನಮಗೆ ಒಂದು ಗ್ರೂವ್ಸನ್ನು ಕೊಟ್ಟಿರ್ತಾನೆ. ಅಂದರೆ ಫೈನಲ್ ಆಗಿ ನಮಗೆ ಔಟ್ ಆಗಬೇಕಾದ್ರೆ ಒಂದು ಪ್ರೆಷರ್ ಅಲ್ಲಿ ಎಷ್ಟು ಬೇಕಾಗಿರುತ್ತೋ ಆ ಲೈನ್ಗೆ, ಅಂದರೆ ಈ ಒಂದು ಬ್ಯಾಲೆನ್ಸಿಂಗ್ ಡಿಸ್ಕು ಮತ್ತು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕ್ಗೆ 1 mm ವರೆಗೂ ಏನಾದರೂ ಒಂದು ಗ್ಯಾಪ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ಸೈಡ್ ಹೆಂಗಿದೆ. ಸೊ ಇದೇನಿದೆಯಲ್ಲ ಒಂದು ಜಾಕಿಂಗ್ ಬೋಲ್ಟು ಕೊಟ್ಟಿರ್ತಾರೆ, ಅಂದರೆ ಇದನ್ನು ನಾವು ಫಿಟಪ್ ಮಾಡಿದ್ಮೇಲೆ ಇದನ್ನು ಹೊರಗಡೆ ತೆಗಿಯೋಕೆ ಏನಪ್ಪ ಅಂತಂದರೆ ಇದೊಂದೆರಡು ಜಾಕಿಂಗ್ ಬೋಲ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಬ್ಯಾಲೆನ್ಸಿಂಗ್ ಡಿಸ್ಕ್ ಇದು. ಸೊ ಇನ್ನು CBD ಅಂತಂದರೆ ಏನು ಇಲ್ಲಿ ನೋಡಿ, ಈ CBD ಬಂದುಬಿಟ್ಟು ಇದು ನೋಡಿ, ಇದು ಈ ಥರ ಇರುತ್ತೆ. ಇಲ್ಲೊಂದು ಏನಂದರೆ ಒಂದು ನಮಗೆ ಒಂದು ಪಂಪ್ಗೆ ಏನಂತಂದರೆ ಒಂದು ಅಲ್ಲಿ ಡಬಲ್ ಪಿನ್ ಇರುತ್ತೆ, ಆ ಡಬಲ್ ಪಿನಲ್ಲಿ ಈ ಹೋಲಿಂದ ಇದೊಂದು ಲಾಕ್ ಆಗಿಬಿಡುತ್ತೆ, ಅಂದರೆ ಡಬಲ್ ಪಿನ್ ಹೋಲ್ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕೂಡ ಏನಂದರೆ ಒಂದು ತೆಗಿಯೋಕೆ ಏನಂದರೆ ಇಲ್ಲಿ ಒಂದು ಜಾಕ್ ಮಾಡೋಕೆ ಏನಂದರೆ ಒಂದು 2 ಬೋಲ್ಟ್ ಕೊಟ್ಟಿರ್ತಾನೆ. ಈ ಬೋರ್ಡ್ ಮುಖಾಂತರ ನಾವು ಇದನ್ನು ಏನಪ್ಪ ಅಂತಂದರೆ ಒಂದು ಫಿಟಪ್ ಆದಾಗ ತೆಗಿಬೇಕಾದ್ರೆ ಈ ಒಂದು 2 ಏನಪ್ಪ ಅಂತಂದರೆ ಜಾಕ್ ಹೋಲ್ ಇದು ಹೋಲ್ ಕೊಟ್ಟಿರ್ತಾರಲ್ಲ, ಈ ಹೋಲ್ ಮುಖಾಂತರ ನಾವೇನಂದರೆ 2 ಒಂದು ಜುಗಾಡ್ ಮಾಡ್ಕೊಂಡು ಇದನ್ನು ಹೊರಗಡೆ ತೆಗಿಬೇಕಾಗುತ್ತೆ ಇಲ್ಲಿ. ಸೊ ಇದನ್ನು ಯಾವ ರೀತಿ ಒಂದು ಫಿಕ್ಸಪ್ ಮಾಡ್ಕೊತೀವಿ ಅಂತಂದರೆ ಇದನ್ನು ಫಸ್ಟ್ ಏನಂತಂದರೆ ಇಲ್ಲಿ ನೋಡ್ತಾ ಇದ್ರಲ್ಲಿ ಇದೇನಿದೆಯಲ್ಲ ಇದು ಫಸ್ಟ್ ಪಾರ್ಟ್ ಬಂದುಬಿಟ್ಟು ಇದು ಫಸ್ಟ್ ಪಾರ್ಟು. ಇದರಲ್ಲಿ ಏನಂತಂದರೆ ನೋಡಿ, ಇದು CBD, ಇದು ಬಂದುಬಿಟ್ಟು ಇದು BD ನೋಡ್ತಾ ಇದ್ರಲ್ಲ ಇದು. ಓಕೆ, ಇಲ್ಲಿ ನೋಡಿ, ಇದು CBD, ಇದು ಬಂದುಬಿಟ್ಟು ಏನಂದರೆ BD, ಇದು ಕೌಂಟರ್ ಬ್ಯಾಲೆನ್ಸಿಂಗ್ ಡಿಸ್ಕು, ಇದು ಬಂದುಬಿಟ್ಟು ಬ್ಯಾಲೆನ್ಸಿಂಗ್ ಡಿಸ್ಕು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಏನಿದೆಯಲ್ಲ ಈ ನೋಡಿ, ಈ ಒಂದು ಗ್ಯಾಪ್ ಏನು ಕಡಿಮೆ ಆಗ್ತಾ ಹೋಗ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಅಂದರೆ ನಮ್ಮದು ಇಲ್ಲಿಂದನೇ ಏನಂತಂದರೆ ನಮಗೆ ಒಂದು ಬ್ಯಾಲೆನ್ಸಿಂಗ್ ಲೈನ್ಗೆ ಇಲ್ಲಿಂದನೇ ನಮಗೆ ಏನಂತಂದರೆ ಒಂದು ವಾಟರ್ ಏನಪ್ಪ ಅಂತಂದರೆ ಒಂದು ರೋಟರ್ ಬ್ಯಾಲೆನ್ಸ್ ಏನಾಗುತ್ತಲ್ಲ, ಇದ್ರ ಮುಖಾಂತರ ಒಂದು ವಾಟರ್ ರಿಲೀಸ್ ಆಗಿಬಿಟ್ಟು ಏನಂತಂದರೆ ಒಂದು ನಮಗೆ ಶಾಫ್ಟು ಏನಂತಂದರೆ ಒಂದು ರೋಟರ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಏನಂತಂದರೆ ಈ ಒಂದು ಕೌಂಟರ್ ಬ್ಯಾಲೆನ್ಸಿಂಗು ಮತ್ತು ಬ್ಯಾಲೆನ್ಸಿಂಗ್ ಡಿಸ್ಕ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರ್ತೀನಿ. ಥ್ಯಾಂಕ್ ಯು.